ರಾಯಬಾಗ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ರಾಯಬಾಗ ಗ್ರಾಮೀಣ ಶಾಹು ಪಾರ್ಕ್ನಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ ಪಾಟೀಲ ಅವರ ನೇತೃತ್ವದಲ್ಲಿ ಹೊಸ ಬೋರ್ವೆಲ್ ಕೊರೆಸಲಾಗಿದೆ. ಬೋರ್ವೆಲ್ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ಸ್ಥಳದಲ್ಲಿ ಪೂಜೆ ನೆರವೇರಿಸಿ ಸಾರ್ವಜನಿಕ ಬಳಕೆಗೆ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳೊಂದಿಗೆ ಸಂವಾದ ನಡೆಸಿದ ಪ್ರಣಯ ಪಾಟೀಲ ಅವರು ಅವರ ಅನಾನುಕೂಲತೆಗಳು, ಮೂಲಸೌಕರ್ಯ ಸಮಸ್ಯೆಗಳು ಹಾಗೂ ಕುಡಿಯುವ ನೀರಿನ ಅಗತ್ಯಗಳ ಕುರಿತು ಮಾಹಿತಿ ಪಡೆದು ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಭರವಸೆ ನೀಡಿದರು. ಶಾಹು ಪಾರ್ಕ್ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಲವು ದಿನಗಳಿಂದ ಕಾಡುತ್ತಿದ್ದು, ಬೋರ್ವೆಲ್ ನಿರ್ಮಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಹಿರಿಯ ನಾಗರಿಕರು, ಯುವಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಾಯಕರು ಹಾಗೂ ಬೆಳಗಾವಿ ಜಿಲ್ಲೆಯ ಯುವ ಮುಖಂಡರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಣಯನ ಪಾಟೀಲರು ಶಾಹು ಪಾರ್ಕ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಪ್ರಮುಖರ ಪರವಾಗಿ ಹಾಗೂ ಎಲ್ಲ ಜನ ಸಮುದಾಯದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಊರಿನ ಪ್ರಮುಖರು ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ಇನ್ನುಳಿದ ವಾರ್ಡ್ಗಳಿಂದ ಆಗಮಿಸಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಪಟ್ಟಣ ಪಂಚಾಯತಿ ಕೌನ್ಸಿಲರ್ ಆಗಿರ್ಬೋದು, ಎಲ್ಲರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಣ್ಣವರು ಪಾಲ್ಗೊಂಡಿದ್ದಕ್ಕೆ ಬಹಳ ಸಂತೋಷ. ನಮ್ಮೆಲ್ಲರ ಒಂದು ಹರಣ ಶಿಕಾರಿ ಕಾಲನಿಯಲ್ಲಿ ಒಂದು ನೀರಿನ ಅವ್ಯವಸ್ಥೆಯನ್ನು ಕಂಡು ಅಣ್ಣರು ಈ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಸುಮಾರು 2-3 ದಿನಗಳಲ್ಲಿ ಒಂದು ಬೋರು ಕೊಡುವ ವ್ಯವಸ್ಥೆಯನ್ನು ಮಾಡಿ ಹಾಗೂ ಮೋಟರ್ ಕೊಡುವ ವ್ಯವಸ್ಥೆಯನ್ನು ಕೂಡ 2 ದಿನಗಳಲ್ಲಿ ಮಾಡುತ್ತಾರೆ. ಯಾವುದೇ ಜನರ ಸಮಸ್ಯೆಗಳು ಇದ್ರೂ ಕೂಡ ಅಣ್ಣರ ಸ್ವತಃ ತಾವಾಗಿ ಬಂದು ಖುದ್ದು ಸಮಸ್ಯೆಗಳನ್ನು ಹೇಳಬೇಕು. ಯಾರು ಅವರು ಇವರು ಅನ್ನೋ ಭೇದ ಭಾವನೆ ಅವರಲ್ಲಿ ಇಲ್ಲ. ದಯವಿಟ್ಟು ಆ ಒಂದು ಎಲ್ಲರೂ ಏನು ಮನಸ್ಸಿನಲ್ಲಿದೆ ಅದನ್ನು ಮರಿಬೇಕು. ಯಾವುದೇ ಸಮಸ್ಯೆಗಳು ಇದ್ದರೆ ಖುದ್ದಾಗಿ ಬಂದು ಅಣ್ಣವ್ರನ್ನ ಸಂಪರ್ಕಿಸಿದಾಗ ಅವರು ಸ್ಪಂದಿಸುವ ಶಕ್ತಿ ಆ ದೇವರು, ಆ ಮರಗುಬಾಯಿ ತಾಯಿ ದುರ್ಗಾದೇವಿಯವರು ಅವರ ಜೀವನ ಪರ್ಯಂತ ಕೊಡ್ಲಿ ಅಂತ ಹೇಳಿ ಆಶಿಸುತ್ತಾ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಆಗಮಿಸಿದ ತಮಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅರಣ್ಯ ಶಿಕಾರಿ ಸಮುದಾಯದ ಪರವಾಗಿ ಹಾಗೂ ಅವರ ಹಿರಿಯರ ಪರವಾಗಿ ಸತ್ಕಾರ ಸಮಾರಂಭವನ್ನು ಕೂಡ ಏರ್ಪಡಿಸಿದ್ದಾರೆ. ದಯವಿಟ್ಟು ಆ ಸಣ್ಣ ಒಂದು ಸತ್ಕಾರ ಸಮಾರಂಭವನ್ನು ಅಣ್ಣರು ಸ್ವೀಕರಿಸಬೇಕಾಗಿ ಅವರ ಪಾದಗಳಲ್ಲಿ ಮುಂದೆ